ಕುಣಿಸಿದೆಯಲ್ಲ ನೀನು. ಒಂದೆರಡ ಹಾಕೊಡೋದಂತ ಹೋದ್ರೆ ತಟ್ಟನೆ ಎಸ್ ಬಿಡದ ಬೇಡ ನನಗೆ, ನಾನು ಎಲ್ಲೆಲ್ಲೇ ಉಣ್ತೀನಿ ಅಂದ್ಬಿಟ್ಟು ಎಸ್ಬಿಟ್ಟು ತಿನ್ಲಿ ಸುಮ್ಕಿರು. ಮಕ್ಕಳು ತಿಂದ್ರೆ ಏನಾಯ್ತು? ಆಸೆಗಂಗ ಹಾಕಿಸ್ಕೊತೇವೆ ಕಣವ, ಊರಳು ಅಷ್ಟೇ ಕಣವ. ಪಾತ್ರೆ ಒಳಗೆ ಬಾಡಿ ಇರಕ್ಕೆ ಬಿಡಕ್ಕಿಲ್ಲ, ಹಾಕ್ಸ್ಕೊಳ್ಳೋದು ಒಂದು ಚೂರು ಎರಡು ತಿನ್ಬಿಟ್ಟು ತಗೊಂಡೋಗಿ ನಾಯಿಗೆ ಹಾಕೋದು. ಇವೇನು ಸಾಮಾನ್ಯ ಇಟ್ಟು ಅನ್ಕೊಂಡಿದ್ಯಾ? ಇವತ್ತಿಗೆ ಇವು ಕಂಡ್ರೆ ಆಯ್ಕಿಲ್ಲ, ಕರ್ಕೊಬರಕ್ಕೆ ಬಿಟ್ಬಿಟ್ಟು ಬರೋದಂತ ಇದ್ದೆ. ಹೋಗ್ಲಿ ಅಂತ ಕರ್ಕೊಂಬಂದೆ. ಬುಧಗಳು ಬರೀ ದಾಟನೆ ಮಾಡ್ತವೆ, ಎಲ್ಗೋದ್ರು ಅಷ್ಟೇ. ಯಾವ ಥರ ಒಂದು ದಿವಸ ಚಂದಾಗೆ ಒಂದು 5 ಕೋಳಿ ಕುದ್ಬಿಟ್ಟು ಹಾಕ್ಬಿಟ್ಟು ಬರೀ ಹಾಕ್ಬಿಡ್ತೀನಿ, ತಿನ್ನಿ ಇಲ್ಲ ಬರೀ ಹೇಳ್ತೀನಿ ಅಂದ್ಬಿಟ್ಟು. ಅದೇ ತಿಂದ್ರೆ ಏನು ಕೋಪ ಮಾಡ್ಕೊಂಡು ಸುಮ್ಕಿರೋ ತಿಂತಾರ ಕತೆ ತಿಂದರ್ ಬಿಟ್ಟನ ಸುಮ್ಕಿರವ. ಅಕ್ಕ ಊಟ ಮಾಡಿ. ಮಾಡ್ತೀನಿ ಕಣವ, ಮಾಡ್ತಾವ್ನಿ. ಸಾರು ಮಾತ್ರ ಚೆನ್ನಾಗದೆ ಸಾರು. ನಮ್ಮ ನಾಗಿನಿರೋ ಮಾಡಿರೋದು ಚೆನ್ನಾಗಿ ಮಾಡ್ತಾರೆ ಬಿಡಿ ಏನಾಗಲಿ. ಆದ್ರೂ ಒಂದೇ ಒಂಚೂರು ಸಪ್ಪೆ ಅಲ್ವಾ ಬೋಳಿ, ಅದೇ ಎಲೆಗಿರಿ ಹಾಕತ್ತಿದ್ದಿಲ್ಲ ಅದಕ್ಕೆ ಎಲ್ಲ ನಿನ್ನೆ ಆಗಿ ಬೆಂಡ್ ಬಿದ್ದಿರ್ಬೇಕು. ಸರಿಯಾಗಕ್ಕ ಸುಮ್ಕಿರು. ಹಾಕೋಕೊಂಡು ನಿಮ್ಮ ಮನೆಯವ್ರಿಗೆ ಯಾರಿಗೂ ರುಚಿನೇ ಗೊತ್ತಾಗಿಲ್ವ ಅದಕ್ಕೆ ಅದಕ್ಕೆ ಏನಾಯ್ತು? ಸಾರು ಚೆನ್ನಾಗಿ ಊಟ ಮಾಡವ. ಅಕ್ಕ ಹೊಟ್ಟೆ ತುಂಬ ಊಟ ಮಾಡಿ ಅಕ್ಕ, ನಾಚ್ಕೋಬೇಡಿ. ಮಾಡ್ತಾವ್ನಿ ಅಣ್ಣ, ಏನೂ ಇಲ್ಲ ಮಾಡ್ತಾವ್ನಿ. ನಾನು ನಾಚಿಕೆಳಕ್ಕಿಲ್ಲ, ನಿಮ್ನೆಲ್ಲ ನೋಡಿದ್ರೆ ನಾಚಿಕೆ ಬಂದದ, ಖುಷಿ ಆಯ್ತದೆ. ಅವ್ವ ಹೊಟ್ಟೆ ತುಂಬಾ ಊಟ ಮಾಡು. ನೀನು ಅಪ್ಪಿತಾರನ್ನೆಲ್ಲ ಮಾತಿದ್ದಿಲ್ಲ ಬರೀ ಮೀನು ಮೀನು ಅಂದ್ಬಿಟ್ಟು ತಿಂತಿದೆ. ಇಲ್ಲಿ ಊಟ ಮಾಡು ಚೆನ್ನಾಗಿದ್ದದ. ಹ್ಞೂ ಮಗ ಚೆನ್ನಾಗದೆ ಕಣ್ಮಗ, ಚೆನ್ನಾಗದೆ. ಏನು ಉಂಡ್ರೆ ಅಮೃತ ಹಂಗದೆ ಕಣ್ಮಗ. ಹಿಂಗೆ ಮಾಡಿದ್ರೆ ಆಗದೆ ಇಲ್ಲ ಕಣ್ಮಗ. ಯಾಕ ಊಟ ಮಾಡಿ ನಿಮ್ಗಿಂತ ಮಾಡವ ನಾವು ಹಿಂಗೆ ಮಾಡಕ್ಕಾಯ್ತೀರ ಬಿಡಿ. ಜಿ ಏನ್ ಬೇಕು ಹಾಕ್ಸ್ಕೊಂಡು ಊಟ ಮಾಡಿ ಅಜ್ಜಿ. ಇನ್ನು ಸ್ವಲ್ಪ ಚಿಕನ್ ಹಾಕೊಡ್ಲಾ? ಯವ್ವ ಇವನೇ ತಿಂದಿ ಕಾಯಿ ಮಾಡ್ತೀನಿ ಕಣವ. ಬೇಡ ಕಣವ. ಅಮ್ಮ ಊಟ ಮಾಡಮ್ಮ, ಹೊಟ್ಟೆ ತುಂಬವ. ಊಟ ಮಾಡ್ತಾನೆ. ಅಕ್ಕ ನಾಚ್ಕೋಬೇಡಿ, ನಿಮ್ಮ ಮನೇನೆ ಅನ್ಕೊಂಡು ಊಟ ಮಾಡಿ. ಕನಕ ಏನು ನಾಚ್ಕೊಳಕ್ ಹೋಗ್ಬೇಡಿ, ಅಚ್ಚ ಕಡೆಗೆ ಊಟ ಮಾಡಿ. ಊಟ ಮಾಡ್ಕೊಂಡು ಆರಾಮಾಗಿ ಎಲೆಗೆ ಅಡಿಕೆ ಹಾಕಡಿ ಕೂತ್ಕೊಂಡು. ಸರಿ ಅಕ್ಕ. ಆಮೇಲೆ ಹೋಯ್ತಾರೆ ಅಂದ್ಬಿಟ್ಟು ಕಳ್ಗಿಳಿಸ್ಬಿಟ್ಟಿರಿ. ಅಲ್ಲಿ ಮಕ್ಳಿಲ್ಲ ಮರಿ ಇಲ್ಲ ಯಾರು ಇಲ್ಲ ಅಂತಾರೆ. ಅವ್ರು ನಮ್ಮ ಜೊತೆಗೆ ಇರ್ಕೊಳ್ಳಿದಾಗ ನಮ್ಮ ಮನೆಯವ್ರ ಹೆಂಗೆ ಕಳ್ಗಿಳ್ಸಕ್ ಹೋಗ್ಬೇಡಿ. ಅಯ್ಯೋ ಹಂಗ ಅಂತಿದ್ರಲ್ಲ. ನಮ್ಗೂ ಯಾರು ಇಲ್ದೆ ಹೋದ್ರು ನಮ್ಮ ಜೀವನಕಾರ ನಾವು ಬದುಕಬೇಕಲ್ಲ. ನಮಗೂ ಮಾಮೂಲಿ ನಾವೇನು ಕೆಲಸ ಮಾಡ್ತೀವಿ, ಅವು ಬಲೆ ಆಮೇಲೆ ದೋಣಿ ಅದೇ ಒಂದು ಮನೆ ಅದೇ ಅದೆಲ್ಲ ನೋಡ್ಕೋಬೇಕು. ನಮಗೂ ಹಂಗಾಯ್ತು ಅಂದ್ಬಿಟ್ಟು ಬಂದು ಉಳ್ಕೊಳಕ್ಕಾಗದಪ್ಪ. ಅಂಟುಗಿಂತ ಹೆಚ್ಚಾಗಿ ಕೇಳಿ ಲಚ್ಚಿಯ ಹೆಂಗ ಆಸೆ ಮಾಡ್ತಾರೆ ಅಂತ. ಲಚ್ಚಿನ ಒಂದು ಗಳ್ಳು ಬಿಟ್ಟಿರ್ತಿತ್ತಿಲ್ಲ ಪಾಪ ಅವರು. ಈಗ ಏನು ಯೋಚನೆ ಮಾಡ್ತಿದ್ರು, ಎಲ್ಲಿ ಮೊದಲೇ ಹೇಳ್ತಾ ಇದ್ರು ನೀವು ಸರಾಗ ಹೋಗು ಸಿಟಿಗೆ ನಿಂಗೆ ಹೋಗೋಕೆ ಗೊತ್ತಾಯ್ಕಿಲ್ಲ ಅಂತ. ಇನ್ನೆಲ್ಲಿ ಎಲ್ಗೋಗ್ಬಿಟ್ಲು ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಗೊತ್ತಾ. ಎಲ್ಲ ಇರೋಕ್ಕಾಯ್ತಿಲ್ಲ. ನನ್ನ ಮಗಳನ್ನ ನೋಡೋಕ್ಕೆ ನಾನು ನೋಡ್ಬೇಕು ಅನಿಸ್ತಾಗೆಲ್ಲ ಬರ್ತೀನಿ. ಅಲ್ಲ ನನ್ನ ಮಗ ಹೇಳ್ತಾವನೆ ಇರಿ ಅಂತ ಇದ್ಬಿಡ್ಬೇಕಾಯ್ತು ಕನಕ. ನೀವು ನೀವೇ ಹೇಳಿ ಹೆಂಗಿರಕ್ಕಾಗದು ಅಲ್ವಾ? ನೀವು ಹೇಳೋದು ನಿಜನೇ. ನಾವು ನಮಗಿಲ್ಲ ಬದುಕಿಲ್ಲ ಅಂದ್ಬಿಟ್ಟು ನಾವು ಇನ್ನೊಂದಕ್ಕೆ ಹೋಗಿರಕ್ಕೆ ಆಯ್ಕಿಲ್ಲ ಅಂದರೆ ನಮ್ಗೆ ಏನೋ ಆಸೆ ಅಂದರೆ ಯಾರು ಇಲ್ಲ ಮಕ್ಕಳು ಮರಿ ಅಂತಿರಲ್ಲ ಅದಕ್ಕೆ ಇರುವಂತ ಏನೋ ಕೇಳ್ಕೊಂಡು ನೀವು ಯಾವಾಗಲಾರ ಇರ್ಬೋದು, ಇಲ್ಲ ಯಾವಾಗಲಾರ ಬರ್ಬೋದು. ಹ್ಞೂ ಅತ್ತೆ ಹೇಳ ಸರಿ. ಮತ್ತೆ ಇರವ ನೀನು ಅಲ್ಲಿ ಅಲ್ಲಿದ್ದರು ಯಾರು ಇಲ್ಲ, ಮೀನಿಕೊಳ್ಳೋದು ತಿನ್ಕೊಳ್ಳೋದು ಇದ್ದದು ಅತ್ತೆ ತಾನೇ. ಇಲ್ಲ ಇದು ಬೇಕು ಅಂತ ಮೀನೇ ತಂದ್ಬಿಟ್ಟು ಮಾಡ್ಕೊತೀವಿ ತಿನ್ಕೊಂಡಿದ್ದು. ಮಗ ಮಾತು ಕೇಳಿದ್ರು ಮಗಿಂದ ನೇಗ. ನೀನು ಯಾಕೆ ಯೋಚನೆ ಮಾಡಿ, ನೀನು ನೋಡ್ಬೇಕಂದಾಗ ನಾನು ಬಂದ್ಬಿಡ್ತೀನಿ ಗೊತ್ತಾ. ನೀನು ತಲೆ ಕೆಸ್ಕೊಬೇಡ. ಸರಿ ಬುದವ ಹಂಗಾದ್ರೆ ನಾನು ಓದಕ್ಕೆ ಬರ್ತಿದ್ದಿ ತಾನೆ. ನೀನು ಬದ್ಬೇಕು ಕಣ್ಣವ ನಾನು ಓದಕ್ಕೆ. ನೀನು ಮಗ ಅದೇ ಚಂದಾಗಿ ನೋಡ್ಕೊ. ಅಮ್ಮ ಅವ್ವ ಎಲ್ಲ ಅವರೇ ಅವ್ರನ್ನೆಲ್ಲಾನು ನೋಡ್ಕೊಂಡು ನೆಮ್ಮದಿಗೆ ಕಾಲ ಕಳಿಯವ. ಇದಕ್ಕಿಂತ ಸಂಸಾರ ಬೇಕಾ ಮಗಳೇ ನಿನಗೆ? ಇದಕ್ಕಿಂತ ಏನು ತುಂಬದ ಮನೆಗೆ ಜೇನು ಗೂಡ್ನಂಗೆ ಅವ್ರೆ. ಆರಾಮಾಗಿರ್ಬೇಕು ನೀನು, ಖುಷಿಯಾಗಿರ್ಬೇಕು, ಬುದ್ಧಿವಂತೆ ಆಗಬೇಕು ನೀನು. ಸರಿ ಅವ್ವ ಇರಕ ಹೋಗಿವ್ರಿ. ಇನ್ನು 4 ದಿನ ನಾನು ಇರಕ ಹೋಗಿವ್ರಿ. ಯಾಕೆ ಕೈ ಆಡಿದ್ವಿ. 3 ದಿನ ನಾನು ಇದ್ಬಿಟ್ಟು ಹೋಗಿ ಈಗ ನಾನು ಬೇಕಾದಾಗ ಬರ್ತೀನಿ ಬಿಡಿ. ನಾನು ಬೇಕಾದಾಗ ಬಂದು ನೋಡ್ಕೊಂಡು ಹೋಗ್ತೀನಿ. ಇನ್ನೇನು ಇದು ನನ್ನ ಮನೆ ಇದ್ದಂಗೆ ಅಲ್ವಾ, ನಾನು ಬಂದಾಗ ನೋಡ್ಕೊಂಡು ಪಡ್ಕೊಂಡು ಹೋಗ್ತೀನಿ. ಸರಿ ಅವ್ವ ಬಂದೇ ಬರ್ಬೇಕು. ನೀನು ಬದುಕಿದ್ದಾನೆ ಇದ್ಬಿಟ್ರೆ ನಾನು ಸುಮ್ಮನೆ ಇರೋಕ್ಕಿಲ್ಲ. ಜಿ ನೀವು ಹುಷಾರಾಗಿ ಹೋಗಿ. ರಾಜ್ ಬಿಟ್ಕೊಡ್ತಾರೆ ನಿಮ್ಮ. ನನಗೆ ಗೊತ್ತಿಲ್ಲ, ಬಸ್ ಕಸ್ಕೊಟ್ಬಿಟ್ರು ಸಾಕು. ಹಂಗೆ ಮಾಡೋಕ್ಕಾಗದ? ಸುಮ್ಕಿರಿ, ಕರ್ಕೊಂಡೋಗಿ ನಿಮ್ಮೂರಿಗೆ ಬಿಟ್ಬಿಟ್ಟು ಬರ್ತಾರೆ. ಅದಕ್ಕೆ ಹಂಗೆ ಗಾಡಿ ಬಿಟ್ಬಿಟ್ಟು ಬರ್ತಾರೆ. ಆಮೇಲೆ ತೋಟದಲ್ಲಿ ಕಾಯವೇ ಎರ್ಸ್ಬಿಟ್ಟು ಆಮೇಲೆ ಒಂದಿಷ್ಟು ಅಕ್ಕಿಗಳು ತಗೊಂಡು ಖಾರದ ಪುಡಿ ಬೇಳೆಕಾಳು ಅವನ್ನೆಲ್ಲ ಕೊಡ್ತೀವಿ. ಆಮೇಲೆ ಅಯ್ಯೋ ನೋಡು ನನಗೇನು ಗೊತ್ತಿಲ್ವಾ ಇದನ್ನೆಲ್ಲ ಕೊಡ್ತಾರ ಅಂತ ತಿಳ್ಕೊಬಿಟ್ಟಿರಿ ನೀವು. ಯಾರು ತಿಳ್ಕೊಬಿಡಿ ಕನಕ, ನಿಮ್ಮ ಕೈ ಮುಗಿತೀನಿ. ಏನೋ ನನ್ನ ಮಗಳಿಗೆ ನೀವು ಇಷ್ಟು ದಿವಸ ಸಾಕೊಂಡಿದ್ದೀರಿ, ನಿಮ್ಗೆ ನಾವು ಎಷ್ಟು ಕೊಟ್ಟರು ಕಮ್ಮಿನೇ. ನನ್ನ ಮಗಳ ಬಿಟ್ಟಿಗಿಲ್ವ ನಿಮ್ಮ ತಾವು ಇಷ್ಟು ದಿವಸ ಸಾಕಿಲ್ವ ನೀವು? ಏನು ತಿಳ್ಕೊಬಿಡಿ. ನಮ್ಮ ಮನೆನೇ ಅಂತ ಅನ್ಕೊಳ್ಳಿ. ಏನಿಲ್ಲದ್ರು ಕೇಳಿ, ಏನು ಮನೆಗೆ ಸಾಮಾನಿಲ್ಲ ಅಂದ್ರೂ ಕೇಳಿ ನೀವು ಬಂದ್ಬಿಟ್ಟು. ಚಿಂತೆ ಮಾಡೋಕ್ಕಿಲ್ಲ ನಿಮಗೋಸ್ಕರ ನಾವು. ಅಯ್ಯೋ ನಾನು ಏನು ಸಾಕಿದನು ಹಿಂಗೆ ಅಂತಿದ್ರಲ್ಲ ಅಕ್ಕ ನೀವು. ಅಕ್ಕ ನಾನು ನೋಡ್ತಾವ್ನಿ ಕನಕ ನಿಮ್ಮನ್ನ. ನೀವು ಎಷ್ಟು ಗುಣ ಅಕ್ಕ, ನೀವು ನಿಮ್ಮ ಗುಣಕ್ಕೆ ಎಷ್ಟು ಹೊಗಳಿದ್ರು ಸಾಕಾಕಿಲ್ಲ ಕನಕ. ನಾನು ನಿಮ್ಮ ಮಗಳನ್ನ ಸಾಕಿರೋದು ನನ್ನ ಪುಣ್ಯ. ಅದ್ರ ಮಧ್ಯೆ ನಿಮ್ಮ ಮಗಳನ್ನ ನೋಡ್ಕೊಂಡು ನಿಮ್ಮ ಮನೆಗೆ ಬಂದಿರಲ್ಲ, ನಾನು ಇನ್ನೂ ಹೆಚ್ಚು ಪುಣ್ಯ. ಏನು ಕೊಟ್ಟಿದ್ದೆ ನನ್ನ ಲಚ್ಚಿಗೆ? ಒಂದಿಷ್ಟು ಗಂಜಿ ಕೊಡ್ತಿದ್ದೆ, ಒಂದಿಷ್ಟು ಉಪ್ಪಿಟ್ಟು ಮೀನು ಕೊಡ್ತಿದ್ದೆ ಅಷ್ಟೇ. ಇನ್ನೇನಿಲ್ಲ ಲಚ್ಚಿಗೆ ನಾನು. ಅಯ್ಯೋ ಇನ್ನೇನಿಲ್ಲ, ಬರೀ ಗಂಜಿ ಕೊಟ್ಟೆ ಅಂತಿರಲ್ಲಕ್ಕ. ಆಪತ್ಕಾಲದಲ್ಲಿ ಕಾಪಾಡೋರು ದೇವರು ಕನಕ. ನೀರು ಕೊಡ್ತಾರಲ್ಲ ಆಪತ್ಕಾಲದಲ್ಲಿ, ಅದು ಅಮೃತ ಕನಕ. ಯಾವತ್ತೂ ಹಂಗೆ ಅನ್ಕೊಳಕ್ಕೆ ಹೋಗಬೇಡಿ ನೀವು. ನೀವು ಒಳ್ಳೇದು ಮಾಡಿರೋದಕ್ಕೆ ಇವತ್ತು ನಮ್ಮ ಮನೆ ಎಲ್ಲ ಖುಷಿಯಾಗಿವಿ. ನಮ್ಮ ಮನೆ ಜನ ಎಲ್ಲ ಯಾವತ್ತಿರು ನಿಮ್ಗೆ ನೆನ್ಕೋತೀವಿ. ನೀವು ಇರಲ್ಲ ಅಂತ ಕೂತಿದ್ದೀರಿ. ನೀವು ಇಲ್ದರು ಸಿಕ್ಕಿಲ್ಲ ಅಕ್ಕ. ನೀವು ನಾವೊಂದು ಹಬ್ಬ ಉಣ್ಮೆ ಮಾಡಿದಾಗ ನಾವು ಬಂದು ಹೇಳ್ತೀವಿ, ನೀವು ಬರಬೇಕು. ನೀವು ನಮ್ಮ ಮನೇಲಿ ಏನು ಕಾರ್ಯ ಕಟ್ಲೆ ಮಾಡಿದ್ರು ನೀವು ಬರಲೇಬೇಕು. ನೀವು ನನಗೊಂದು ಸಂಬಂಧ ಸಿಕ್ತು, ನೀನೇ ನನ್ನ ತಂಗಿ ಅಕ್ಕ. ಇವಳೇ ನನ್ನ ಮಗಳು ಕನಕ. ನಾಗಿ ಹೇಳಿದ್ದು ನಿಜ.
ನೀವು ಯಾವತ್ತಿದ್ರು ಹಂಗೆ ಏನಿದ್ರು ಇಲ್ದೆ ಹೋಗ್ಲಿ ಬಂದ್ ಮಾತಾಡಿ ಹಾ ಅಕ್ಕ ಸರಿ ಕಣಕ್ಕ ಮತ್ತೆ ಬರೋಣ ಇನ್ನೇನವ ಉಳ್ಕೊಳ್ಳಿಂದ್ರೆ ಉಳ್ಕೊಳಕಿಲ್ಲ ಅಂದ್ರಿ ನೋಡ್ರಿ ಒಳ್ಳೇದಾಗ್ಲಿ ರಾಜ ಹೇಳಿದ್ಮೇಲೆ ಕಿನ್ನ ಹಾಕೊಂಡಪ್ಪ ಕಾರ್ಗೆ ಹಾಕೊಂಡಿವ್ನಿ ಅತ್ತವನ್ ಕೈ ನೋಡ್ತೀನಿ ಹಾಕೊಂಡಿವ್ನಿ ಅವ ಬೇರೆ ಸಾಮಾನು ಹಾಕೊಂಡಿಲ್ಲ ಕಣವ ಅಲ್ಲಿ ಗಂಟ ಏನು ಹೊತ್ಕೊಂಡದ್ರ ಪಾಪ ಬಿಡು ಅದೇ ದುಡ್ಡು ಗಿಡ್ಡು ಕೊಟ್ಬಿಡಪ್ಪ ಅವೆಲ್ಲ ಯಾಕೆ ಮಾಡಕ್ ಹೋದ್ರಿ ನೀವು ಹಾ ನೀ ತಗೊಂಡೋದ್ರೆ ನಮ್ಗೆ ಬೇಜಾರಾಯ್ತದೆ ಕಣಕ್ಕ ನೀವಾಗ ಅನ್ಬೇಡಿ ಅಜ್ಜಿ ಯಾಕೆ ಈ ಥರ ಬೇಜಾರು ಮಾಡ್ಕೋತೀರಾ ನೀವು ಹಂಗೇನು ತಿಳ್ಕೊಳಕ್ ಹೋಗ್ಬೇಡಿ ನಾವು ಏನು ಕೊಟ್ಟರೆ ಬೇಡ ಅನ್ಬೇಡಿ ಸುಮ್ಮನೆ ಇಸ್ಕೊಂಡು ಹೋಗ್ಬೇಕು ಅಷ್ಟೇ ನೀವು ಸರಿ ಬಿಡ್ರವ ನಿಮ್ಮ ಇಷ್ಟನೇ ನನ್ನ ಇಷ್ಟ ನಿಮ್ನ ಯಾಕೆ ಬೇಜಾರು ಮಾಡೋದು ಅಕ್ಕ ಬೇಜಾರು ಮಾಡ್ಕೋಬೇಡಿ ತಕೊಳ್ಳಿ ಮಡಿಕಳಿ ಕೈಲಿ ಅದು ಏನೋ ಸಹಾಯ ಮಾಡ್ತಾವೆ ಅಕ್ಕ ಹಿಂಗೆ ಕೊಟ್ಟಲ್ಲ ಮಾಡಿದ್ರಲ್ಲ ಅನ್ಬಿಡಿ ಖುಷಿಯಿಂದ ಇಸ್ಕೊಂಡು ಆರಾಮಾಗಿರಿ ಬ್ಯಾಡ ಕನಕ ಅಕ್ಕ ಬ್ಯಾಡ ಬೇಜಾರು ಮಾಡ್ಕೊಳಕೋಬೇಡಿ ನಾನು ದುಡ್ಡು ಕಾಸು ಏನು ಬೇಡ ದುಡ್ಡು ಕಾಸಿಗೆ ನಾನು ನಿಮ್ಮ ಮಗಳನ್ನ ಬಿಡಿ ಸಾಕಾಡಿತಿಲ್ಲ ನನ್ನ ಮಗಳು ಅನ್ಕೊಂಡು ಸಾಕೊಂಡಿದೆ ಗೊತ್ತು ನಮಗೆ ಮಗಳೇ ಕೊಡ್ತಾವಳೆ ಅಂತ ಅನ್ಕೊಳ್ಳಿ ಹಾ ಮಗಳೇ ಕೊಡ್ತಾವಳೆ ಅಂತ ಅನ್ಕೋಬೇಕು ನೀವು ಅವ್ವ ಅದಕ್ಕವ ಹಿಂಗೆ ಅನ್ಬುತ್ತಿ ನೀನು ಅಯ್ಯೋ ನೀನು ಸುಮ್ಮನೆ ಇಟ್ಕೋವ ನೀನು ಹೇಳ್ತಿದ್ದ ತಾನೇ ಗಂಜಿ ತಕ್ಕ ಕುದಿಬೇಕು ನಾವು ಮೀನು ತಿನ್ಬೇಕು ಅಂದ್ಬಿಟ್ಟು ಚೆನ್ನಾಗಿರೋ ಊಟ ಮಾಡ್ಕೊಂಡು ಉಣ್ಬೇಕು ನೀನು ಎದ್ದುಕೋಬೇಕು ದುಡ್ಡು ಬೇಕಾದ್ರೆ ಬಂದು ನಮ್ಮ ಕೈಯಲ್ಲಿ ನಾವು ಕೊಡ್ತೀವಿ ಚಂದಾಗಿ ತಿನ್ಕೊಂಡು ಚಂದಾಗಿ ಉಣ್ಕೊಂಡು ಒತ್ತ ಬಟ್ಟೆ ಹಾಕೊಂಡು ಒಂದು ತಂದು ಮನೆ ಕಟ್ಕೊಂಡು ಇರ್ಬೇಕು ನೀವು ನಮ್ಮ ಮಾನ ಹೆಂಗೆ ಹೇಳ್ತಾಳೆ ಹಂಗೆ ಯಾಕ ನೀವು ಚೆನ್ನಾಗಿ ಮದ್ದಂಗೆ ಕಷ್ಟಪಡಬೇಡಿ ನೀವು ಇರೋ ಕಾಸ ಮಡಿಕೊಂಡು ಖರ್ಚು ಪರ್ಚು ಮಾಡ್ಕೊಂಡು ಒಂದು ಮನೆ ಮಾಟ ಮಾಡ್ಕೊಂಡಿರಿ ಇನ್ನೂ ನಮ್ಗೆ ಏನಾದರೂ ಹೇಳಿ ಕಳಿಸಿ ನಾವು ಬರ್ತೀವಿ ಇದೇ ಸಾಕು ನನಗೆ ನೀವು ಇಷ್ಟು ಪ್ರೀತಿ ವಿಶ್ವಾಸ ತೋರಿಸಿರಲ್ಲ ಇದೇ ಸಾಕು ಇನ್ನೇನು ಬೇಡ ಇಸ್ಕಳಿ ಅಜ್ಜಿ ಏನು ಬೇಜಾರು ಮಾಡ್ಕೋಬೇಡಿ ಇಸ್ಕಳಿ ನೀವು ಸುಮ್ಮನೆ ಏನಂಗೆ ಮಾತಾಡ್ತಿದ್ದಾರೆ ಇವರು ಏನು ಕೇಳಿಸ್ತಾ ಇಲ್ಲ ಹಾಳು ವೈರು ಬೇರೆದಿಲ್ಲ ಕಣೆ ಬಿದ್ದೋಗ್ಬಿಟ್ಟದೆ ನಾನು ಬೇರೆ ಬಾರ್ತಿನ ಆತ್ರದಲ್ಲಿ ಮಕ್ಕ ತೊಳೆಯುವಾಗ ಎಲ್ಲಿ ಬಿಸಾಕ್ತೆ ಅಂತ ಗೊತ್ತೇ ಇಲ್ಲ ಬರೀ ಮಿಟಿ ನೋಡೋದೇ ಆಗದೆ ಇದೇನಂಗೆ ಮಾತಾಡ್ತಾ ಇದ್ರು ದುಡ್ಡು ಬೇರೆ ಹೇಳ್ಸ್ತಾಕೋತಾರೆ ಯಾರು ಕೊಡ್ತಾ ಇದ್ರು ಯಾರು ಇಸ್ಕೊತಾರೋ ಅದು ಒಂದು ಗೊತ್ತಾಯ್ತಾ ಇಲ್ಲ ನೋಡ್ತಾ ಇದ್ರೆ ಏನೋ ಬುಂಡಿ ಕೊಡ್ತಾ ಇದ್ದಾಳೇನೋ ಯಾಕೆ ಒಂದು ಓಟ್ ಕೊಟ್ಟು ಕಳಿಸ್ಬೇಕು ಅದು ಯಾಕೆ ಹಿಂಗೆ ಎತ್ತಿ ಕೊಟ್ಟವು ಇವು ಇವಕ್ಕೇನೋ ಮಕ್ಕಳ ಕಣ್ಗಳಿಲ್ವ ಇವಕ್ಕೆ ಏನಕ್ಕೆ ಇವರೆಲ್ಲ ಇವರು ಸಂಪಾದನೆ ಮಾಡ್ಬಿಟ್ಟು ಇವ್ರು ಹಿಂಗಾಗಣ್ತಾನೆ ಊರಲ್ಲಿ ಹೊಲ ಮನೆ ಮಾಡ್ಕೊಂಡು ಕಾಡು ಸೇರ್ಕೊಂಡು ಇನ್ನೆಲ್ಲಿ ಹೋದಾರಂತ ಇವರು ಹೇಳಿದ್ರೆ ಅತ್ತೆ ಸೊಸೆ ಎಲ್ಲವ ನನಗೆ ಎಂಟ್ಕದ ಇನ್ನು ಆಗಿನ ಹೇಳೋಣ ಅವಳು ಬಾಯಿನೇ ಬಿಡ್ತಾಳೆ ಏನೋ ಮಕ್ಕ ನೆರವಾದವಳ ಅವಳಂತೂ ಕೇಳಂಗೆ ಇಲ್ಲ ಏನಾರೆ ಮಾಡ್ಕೊಳ್ಳಿ ನನಗೇನು ಇಸ್ಕೊಳ್ಳಿ ಅವ್ರು ತೆಪ್ಪ ತಗೊಂಡು ಹೋಗ್ಬೇಕಂತ ಕಣವ ಒಳ್ಳೆಯಿಂದ ಹಚ್ಕೋಬೇಕಂತ ಬಸ್ ಹೋಗಲ್ವಂತೆ ತೆಪ್ಪದಲ್ಲಿ ಹೋಗ್ಬೇಕಂತೆ ಪಾಪ ಓದ್ಲಂತೆ ಕರ್ಕೊಂಡು ಹೋಗ್ತೀನಿ ಹುಷಾರ ಕರ್ಕೊಂಡೋಗ್ಬಿಟ್ಟು ಓದ್ಲಂತೆ ಬಂದ್ಬಿಡಪ್ಪ ನಮ್ಗೂ ತೆಗಿಲ್ಲ ಗಾಬರಿ ಆಯ್ತೀವಿ ಅವ ಸರಿ ಬಿಡವ ಓಟು ನಾನು ಫೋನ್ ಮಾಡ್ತೀನಿ ಬೇಜಾರು ಮಾಡ್ಕೊಬಿಡಿ ತಕೊಳ್ಳಿ ನೀವು ಆಗಾಗ ಬಂದು ಹೋಯ್ತಾ ಇರಿ ಕೈಲಾಗಿದ್ದು ಏನೋ ಆ ಭಗವಂತ ಕೊಟ್ಟಿದ್ದು ಆಮೇಲೆ ಗಂಜಿ ಅಂತಾರ ಹಂಗೆ ನನ್ನ ಕೈಲಿ ಸಹಾಯ ಅಕ್ಕ ನಿಮ್ಮ ಋಣ ನಾನು ಹೆಂಗೆ ತೀರ್ಸನೆ ಅಂತ ಗೊತ್ತಿಲ್ಲ ನನಗೆ ಊಟ ಉಪಚಾರ ಮಾಡಿ ನನ್ನ ಇಸ್ಕೊಂಡು ನನಗೆ ಒಳ್ಳೇದು ಕೆಟ್ಟದ್ದು ಮಾಡಿಕೊಟ್ಟು ಇವತ್ತು ನನಗೆ ಹಣನೂ ಕೊಡ್ತಾ ಇದ್ದೀರಾ ನೀವು ಅಂದರೆ ಅಯ್ಯೋ ಇದು ಒಂದು ದೊಡ್ಡ ಕಥೆ ವಿಚಾರವಾ ತಿಳ್ಕೊಬೇಡಿ ಇಸ್ಕೊಳ್ಳಿ ರಾಜಾ ಪಾಪ ಕರ್ಕೊಂಡು ಹೋಗ್ಲಂತೆ ಪಾಪ ಅವ್ವ ಹೋಗ್ಬಿಟ್ಟು ಬಂದ್ಬಿಟ್ಟು ಯಾವ ಮತ್ತೆ ನೀನು ಹಿಂಗೆಯಾ ಮಲದಿಯಾ ಲತ್ತಿಯಾಕಕ್ಕೆ ಅಂದ್ಬಿಟ್ಟು ಹೇಳ್ಬೇಕು ಅವ ನೀನು ಹೇಳ್ತೀನಿ ಮಗ ಹೇಳ್ತೀನಿ ಕಣ್ಮಗ ಹುಷಾರಾಗೆ ಇರು ಮಗ ಸರಿ ಅವ ಇರ್ತೀನಿ ಉತ್ತಾಗ ಹೋಗ್ಬಿಟ್ಟು ಬಾ ಅದನ್ನು ಬರೋಣ ಹೋಗ್ಬಿಟ್ಟು ಬನ್ನಿ ಅಲ್ಲಕ್ಕ ನಮಗ ಯಾಕೆ ಮಗ ಎಷ್ಟು ತೊಂದರೆ ತಗೊಳಕ್ ಹೋದ್ ಮಗ ನೀನು ಏನ್ ತೊಂದ್ರೆ ಇಲ್ಲ ಬಿಡಮ್ಮ ಇವೆಲ್ಲ ಏನ್ ತೊಂದ್ರೆಯಾ ಮಂಗಾರ ನೀವ್ ಇರೋದಿಲ್ಲೇ ಅಮ್ಮ ಇಲ್ಲಿ ಊರ್ ಪಕ್ಕದಲ್ಲಿಲ್ವಾ ಹೂ ಮಗ ಅದೇ ಈ ಕಡೆಯಿಂದ ಆ ಕಡೆಗೆ ಹೋದ್ರೆ ಊರದೆ ಇಲ್ಲಿ ನಮ್ಮವ್ರೆ ಒಂದು 25-30 ಅವ್ರೆ ಅಷ್ಟೇ ಇನ್ನೆಲ್ಲ ಊರೊಳಗ ಅವ್ರೆ ಅಮ್ಮ ಇನ್ನೂ ಎಷ್ಟು ದೂರ ಸೇತುವೆಕಂತೇನೋ ಮರ ಸೇತುವೆ ಇಲ್ಲಿ ಇಷ್ಟು ದೂರ ಅಷ್ಟೇ ಇಲ್ಲ ಅಂದ್ರೆ ಇಳ್ಕೊಂಡು ಹೋಗೋದೆ ಪಕ್ಕದಲ್ಲಿದೆ ಸಡ್ಡು ಗಂಗಾಜಿ ಯಾವಾಗ ಬಂದೆ ಈಗ ಬಂದೆ ಕಣ್ಮಗ ಚೆನ್ನಾಗಿದೆಯಾ ಮಗ ಮಲದಿ ನಾನ್ ಚೆನ್ನಾಗಿದ್ದೀನಿ ಅಜ್ಜಿ ಲಚ್ಚಕ್ಕ ಕಾಣ್ತಾನೆ ಇಲ್ಲ ಅಯ್ಯೋ ಮಗ ಅದೊಂದು ದೊಡ್ಡ ಕತೆ ಆಯ್ತು ಕಣ್ಮಗ ಗಂಗಾಜಿ ಲಚ್ಚಿ ಕರ್ಕೊಂಡೇ ಬಂದಿಲ್ಲ ಯಾಕೆ ಹುಷಾರಿಲ್ವಾ ಏನೂ ಇಲ್ಲ ಒಳ್ಳೇದೇ ಆಯ್ತು ಆಸ್ಪತ್ರೆ ಕರ್ಕೊ ಹೋದ್ನಲ್ಲ ಮಗ ದೊಡ್ಡ ಆಸ್ಪತ್ರೆಗೆ ಆಗ ಲಚ್ಚಿ ಅವ್ರ ಅಣ್ಣ ಅತ್ತಿಗೆ ಅವರೆಲ್ಲ ಬಂದು ಕರ್ಕೊಂಡು ಹೋದ್ರು ಅಣ್ಣ ಅತ್ತಿಗೆಲ್ಲ ಇದ್ದಾರ ಅವ್ರಿಗೆ ಮಗ ಮದುವೆಯಾಗಿ ಮಗ ಅದೇ ಗಂಡ ಅವನೇ ಅವ್ವ ಅಪ್ಪ ಅಜ್ಜಿ ಎಲ್ಲ ಅವ್ರೆ ಮತ್ತೆ ಗಂಗಾಜಿ ಮತ್ತೆ ಮದುವೆ ಮಾಡಕ್ ಹೊಂಟೋಗ್ಬಿಟ್ಟಿದ್ವಲ್ಲ ಗಂಗಾಜಿ ನಾವು ಉಂಕನವ ದೇವ್ರು ಏನೋ ತಪ್ಪಿಸ್ತಾ ಮಗ ಒಳ್ಳೇದೇ ಆಯ್ತು ಬುಡಿ ಅಜ್ಜಿ ಏನಜ್ಜಿ ಮೂಟನೆ ಹೊತ್ಕೊಂಡ್ಬಿಟ್ಟಿದ್ದಿಲ್ಲ ಅಜ್ಜಿ ಎಲ್ಲಾನು ಬೇಡ ಅಂದ್ರು ಲಚ್ಚಿ ಅವರು ಕೊಟ್ರು ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ಇಸ್ಕೊ ಬಂದೆ ನನ್ಗುವೆ ಖರ್ಚಿಗೆ ದುಡ್ಡು ಕೊಟ್ಟವ್ರೆ ನೀನು ದುಡ್ಡು ಕೊಟ್ಟಿದ್ಯಲ್ಲ ತಕೊಂಡು ನಿನ್ಗುವೆ ಆಮೇಲೆ ಅಕ್ಕಿನೂ ನೀನು ತಗೊಂಡೋಗು ನಿಮ್ಗೆ ಕೊಟ್ಟಿರೋದ ನಾನು ಇಸ್ಕೊಳಕತ್ತದ ನನ್ಗಾರೆ ನನ್ನ ಗಂಡನದೇ ಗೇದಾಗ್ತಾನೆ ಇಲ್ಲಾಗತ್ತೆ ಸುಮ್ಕಿರೋ ಗಂಗಾಜಿ ನೀನೇ ಊಟ ಮಾಡು ಯಾಕೆ ಮಗ ಹಿಂಗಾಡಿ ಮಲದಿಗೆ ಆಯ್ಕಿಲ್ವಾ ಸುಮ್ಕಿರಿ ನೀವು ಯಾಕಂಗೆ ಆಡಿರಿ ಸರಿ ಬಿಡವ ನಿನ್ನ ಇಷ್ಟ ಕಣವ ಹಂಗೆಯಪ್ಪ ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆಯಾ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ನಮಸ್ಕಾರ.